ಹಾಸನ ಜಿಲ್ಲೆ ಹೊಳೆನರಸೀಪುರ ಹರದನಹಳ್ಳಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಅವರ ಚೆನ್ನಮ್ಮರವರ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶುಭಾನ್ವಿತ ಭೇಟಿ ನೀಡಿದ್ದಾರೆ. ಒಂದಿಷ್ಟು ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ, ಜೊತೆಗೆ ಬಸ್ಸುಗಳ ಮಾರ್ಗ ಬದಲಾವಣೆ ಆಗಿದೆ. ಹಾಸನ ಮೈಸೂರು ಜೊತೆಗೆ ಮೈಸೂರಿನಿಂದ ಬರುವಂತಹ ಬಸ್ಗಳು ಈ ರೀತಿಯಾದಂತಹ ಬದಲಾವಣೆ ಆಗಿದೆ. ಜೊತೆಗೆ ಇವತ್ತು ಮುಖ್ಯವಾಗಿ ಯಾರ್ಯಾರು ಬರ್ತಾರೆ, CM ಬರ್ತಾರೆ ಅನ್ನುವ ನಿರೀಕ್ಷೆ ಅಂತೂ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಗಣ್ಯರು ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಇಲ್ಲಿಗೆ ಅವರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತರವರು ಕೂಡ ನಮ್ಮ ಜೊತೆ ಮಾತನಾಡಲಿಕ್ಕೆ ರೆಡಿ ಇರುವಂಥದ್ದು. ಹಾಗಾಗಿ ಅವರು ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಿರುವಂಥದ್ದು. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಒಂದಿಷ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಿರಿ, ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿದಿರಿ. ಇವತ್ತು VVIP ಅಂದರೆ ಮೂಮೆಂಟ್ ಹೇಗಿದೆ ಮೇಡಮ್? ಇವತ್ತು ನಮ್ಮ ಆನರೇಬಲ್ ಚೀಫ್ ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಸ್ಟೇಟ್ ಕ್ಯಾಬಿನೆಟ್ದು ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ, ಮತ್ತು ಯೂನಿಯನ್ ಕ್ಯಾಬಿನೆಟಿಂದ 2 ಜನ ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ, ಸಾಕಷ್ಟು ಜನ MPs MLAs ಬರ್ತಾ ಇದ್ದಾರೆ. ಸೊ ಅವರೋಸ್ಕರ ನಮ್ಮ ಎಲ್ಲ ಭದ್ರತೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಲಾಗಿದೆ. ಮತ್ತು ಪಬ್ಲಿಕ್ಕೋಸ್ಕರ ನಾವು 3-4 ಕಡೆ ಪಾರ್ಕಿಂಗ್ ಪಾಯಿಂಟ್ಸ್ ಮಾಡಿದ್ದೀವಿ. ಯಾರು ಹಳೆಕೋಟೆ ಕ್ರಾಸಿಂದ ಬರ್ತಾರೆ ಇಲ್ಲಿಗೆ ಫಂಕ್ಷನ್ ಪ್ಲೇಸ್ಗೆ, ನಾವು ಅಲ್ಲಿ ಮಾವಿನಕೆರೆ ಬೆಟ್ಟ ಕೆಳಗಡೆನೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅದರ ಜೊತೆಗೆ ಯಾರು ಹರದನಹಳ್ಳಿ ಕ್ರಾಸಿಂದ ಈ ಕಡೆಗೆ ಬರ್ತಾರೆ ಅವರೋಸ್ಕರನೂ ನಾವು ಅದೇ ರೋಡಲ್ಲಿನೇ ಇಲ್ಲಿ ಲ್ಯಾಂಡ್ ರೆಡಿ ಮಾಡಿಸಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಎಲ್ಲ ಕಡೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡಿದ್ದೀವಿ. ಜನರಿಂದ ನಾನು ಒಂದೇ ಒಂದು ಅಪೀಲ್, ಅವ್ರಿಗೆ ಕೋಆಪ್ರೇಟ್ ಮಾಡಬೇಕು. ಮತ್ತು ಕೆಲವು ಕಡೆ ಟ್ರಾಫಿಕ್ ಡೈವರ್ಷನ್ ನಡೀತಾ ಇದೆ. ಬೇರಿಯಾಯಿಂದ ಟುವರ್ಡ್ಸ್ ಕೃಷ್ಣರಾಜನಗರ, ಕಿಕ್ಕೇರಿ, ಚನ್ನರಾಯಪಟ್ಟಣ ಆ ಕಡೆ ಟ್ರಾಫಿಕ್ ಡೈವರ್ಷನ್ ನಡೀತಾ ಇದೆ. ಮತ್ತು ಅದೇ ಥರ ವೆಸ್ಟರ್ನ್ ಸೈಡ್ ಹೇಳಿದರೆ ಬೇರಿಯಾಯಿಂದ ನಮ್ಮ ರಾಮನಾಥ್ಪುರ, ಅರ್ಕಲ್ಗೂಡು ಆ ಕಡೆಯೂ ನಡೀತಾ ಇದೆ. ಹಳ್ಳಿ ಮೈಸೂರಿಂದನೂ ಅರ್ಕಲ್ಗೂಡು, ಗೋರೂರು, ಹಾಸನ್ ಬರಬಹುದು. ಸೊ 2 ಕಡೆ ನಮ್ಮ ಟ್ರಾಫಿಕ್ ಡೈವರ್ಷನ್ ಸಹ ನಡೀತಾ ಇದೆ. ಮೇಡಮ್, ಎಷ್ಟು ಜನ ಸಿಬ್ಬಂದಿ? ನಿನ್ನೆ IG ಸರ್ ಕೂಡ ಹೇಳ್ತಾ ಇದ್ರು 1,500ರಿಂದ 2,000ಕ್ಕೂ ಹೆಚ್ಚು ಸಿಬ್ಬಂದಿಗಳ ಅಂದರೆ ಇಲ್ಲಿಗೆ ನಿಯೋಜನೆ ಮಾಡಲಾಗಿದೆ ಅಂತ. ಮತ್ತೆ ಇವತ್ತೇನಂದ್ರೆ ಹೆಚ್ಚು ಮಾಡಿದ್ದೀರಾ ಅಂತ? ಇಲ್ಲ, 2,000 ಸಿಬ್ಬಂದಿಗಳು ನಾವು ಇಲ್ಲಿಗೆ ಈ ಫಂಕ್ಷನ್ ಪ್ಲೇಸ್ಗೆ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಮೇಡಮ್, ಈ 2 ಗಂಟೆಯಿಂದ 4:15 ಅಂತ್ಯಕ್ರಿಯೆ ಆಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು. ನಿಮ್ಮ ಮಾಹಿತಿ ಏನು ಮೇಡಮ್? ಪೊಲೀಸ್ ಇಲಾಖೆಯ ಮಾಹಿತಿ ನಿಮಗೆ ಕೊಟ್ಟಿರುವಂಥದ್ದು? ನಮಗೆ ಕೂಡ ಇದೇ ಮಾಹಿತಿ ಇದೆ. 2:15ರಿಂದ 4:15 ಒಳಗಡೆ ಮುಗಿಸ್ಬೇಕು ಅಂತ ಇದೇ ಮಾಹಿತಿ, ನಮಗೆ ಕೂಡ ಇದೇ ಮಾಹಿತಿ ಸಿಕ್ಕಿದೆ. ಹೆಲಿಪ್ಯಾಡ್ ವ್ಯವಸ್ಥೆ? ಹೌದು, ಹೆಲಿಪ್ಯಾಡ್ ವ್ಯವಸ್ಥೆನೂ ಕೂಡ ಇಲ್ಲಿ ಹರದನಹಳ್ಳಿ ಮತ್ತು ಬೇರೆ ಹೊಳೆನರಸೀಪುರ ಕಡೆ ಮಾಡಲಾಗಿದೆ. ಸೊ ಅಲ್ಲಿ ಕೂಡ ಎಲ್ಲ ಭದ್ರತೆ ಅರೇಂಜ್ಮೆಂಟ್ಸ್ ನಾವು ಮಾಡಿದ್ದೀವಿ. ಇದಿಷ್ಟು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶುಭಾನ್ವಿತರವರು ಕೂಡ ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ಪ್ರಕಾಶ್, TV5 ಹರದನಹಳ್ಳಿ.